ತುಮಕೂರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನದಲ್ಲಿ ತುರುವೇಕೆರೆ ತಾಲೂಕು ವಿಜಯವಾಣಿ ಪತ್ರಿಕೆಯ ವರದಿಗಾರರಾದ ಧರಣೀಶ್ ರವರಿಗೆ ಸನ್ಮಾನ ಸಮಾರಂಭ. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವರಾಜ್ ತಡಗೂರವರು ಸಮ್ಮೇಳನದಲ್ಲಿ ಈಗ ಮೊದಲನೇದಾಗಿ ನಾವು ಇದು ಬಸ್ ಪಾಸ್ ಅನ್ನೋದು ರೂರಲ್ ಬಸ್ ಪಾಸ್ ಅಂದರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬೆಂಗಳೂರು ಹೊರತುಪಡಿಸಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಇರುವಂಥ ಗ್ರಾಮೀಣ ಭಾಗದ ಎಲ್ಲ ಪತ್ರಕರ್ತರಿಗೂ ಈ ಬಸ್ ಪಾಸ್ ಸಿಗಬೇಕು ಅನ್ನೋದು ನಮ್ಮ ಹೋರಾಟ. ಅದು ಇವತ್ತು ನೆನ್ನೆದಲ್ಲ, ಸುಮಾರು 3 ದಶಕಗಳಷ್ಟು ಹಳೆಯದಾದಂಥ ಪ್ರಯತ್ನ ಇದು. ಆದರೆ ಅದು ಇಲ್ಲಿವರೆಗೂ ತಾರ್ಕಿಕ ರೂಪಕ್ಕೂ ಬರಲಿಲ್ಲ, ಅದು ಈ ಬೇಡಿಕೆಯನ್ನು ಕೂಡ ಈಡೇರಿರಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಒಂದು ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ ಮುಖ್ಯಮಂತ್ರಿಗಳಿಗೆ. ಅದರ ಪರಿಣಾಮವಾಗಿ ಅವರು ಬಜೆಟ್ನಲ್ಲಿ ಅದನ್ನು ಪ್ರಕಟ ಮಾಡಿ ಬಜೆಟ್ನಲ್ಲಿ ಅದಕ್ಕೆ ಹಣದ ಅಲೋಕೇಶನ್ ಕೊಡಬೇಕು, ಅದನ್ನು ಕೊಟ್ಟು ಅದನ್ನು ಜಾರಿಗೆ ಕೊಡುವಂಥ ಕೆಲಸವನ್ನು ಈಗ ಮೊನ್ನೆ ತುಮಕೂರು ಸಮ್ಮೇಳನದಲ್ಲಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಎಲ್ಲರ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಎಲ್ಲರಿಗೂ ಇದನ್ನ ಬಸ್ ಪಾಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮೊದಲು ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದೀವಿ. ಮುಂದಿನ ಹಂತದಲ್ಲಿ ಈಗ ನಾವೇನು ಕೇಳಿದ್ದೀವಿ ಅಂದರೆ ಆ ಜಿಲ್ಲಾ ಮಟ್ಟದಲ್ಲಾದರೂ ಫಸ್ಟ್ ಕೊಡಿ ಅಂತೇಳಿ ಹೇಳಿದ್ವಿ. ಜಿಲ್ಲಾ ಮಟ್ಟದ ಯಾರು ಪತ್ರಕರ್ತರು ಇರ್ತಾರೆ ಆ ತಾಲೂಕಿನಲ್ಲಿರ್ಬೋದು, ಹೋಬಳಿಲಿರ್ಬೋದು, ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಓಡಾಟ ಮಾಡಲಿಕ್ಕೆ, ಉಚಿತವಾಗಿ ಓಡಾಟ ಮಾಡಲಿಕ್ಕೆ ಈ ಬಸ್ ಪಾಸನ್ನು ಬಳಕೆ ಮಾಡ್ಕೋಬೋದು. ಈ ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ರಾಜ್ಯಕ್ಕೆ ಅದು ವಿಸ್ತಾರ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಈಗ ಕೆಲವರು ಪತ್ರಕರ್ತರುಗಳು ಗಮನಕ್ಕೆ ತರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರ ಮನವಿಯನ್ನು ಕೂಡ ಪರಿಗಣಿಸಿ ನಾವು ಸರ್ಕಾರದ ಜೊತೆ ಮಾತನಾಡಿ ಮುಂದಿನ ಹಂತದಲ್ಲಿ ಇದೊಂದ್ಸಲಿ ಎಕ್ಸಿಕ್ಯೂಟ್ ಆಗಲಿ, ಆ ಮುಂದಿನ ಹಂತದಲ್ಲಿ ಆ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು